ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರೇವತಿ. ಫ್ರೆಂಡ್ಸ್, RG ಟೈಲರಿಂಗ್ ಕ್ಲಾಸ್ಗೆ ಸ್ವಾಗತ. ನಾನೇನು ಇಷ್ಟೊಂದು ಬ್ಲೌಸು ಇಟ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀರಾ. ಫ್ರೆಂಡ್ಸ್, ನಾನು ಈ ವಾರ ಪೂರ್ತಿ ಹೊಲಿದಿರೋಂತಹ ಬ್ಲೌಸನ್ನ ನಾನು ಇವತ್ತು ತೋರಿಸ್ತಾ ಇದ್ದೀನಿ. ಅಂದರೆ ಇದ್ರ ಮಧ್ಯೆ ನಾನು ಬ್ಲೌಸ್ಗಳನ್ನು ಕೊಟ್ಟಿದ್ದೀನಿ. ಆದರೂ ಇವತ್ತು ಭಾನುವಾರ 4 ಗಂಟೆ ಆಯಿತು. ಇವತ್ತು ನಾನು ಬ್ಲೌಸ್ ಎಲ್ಲ ಕೊಡೋದಿತ್ತು. ಹಾಗಾಗಿ ಎಲ್ಲ ಬ್ಲೌಸು ಐರನ್ ಮಾಡಿಬಿಟ್ಟು ನಿಮಗೆ ವಾರ ಪೂರ್ತಿ ಎಷ್ಟು ಬ್ಲೌಸ್ ಹೊಲಿದೆ ಅಂತ ಹೇಳ್ಬಿಟ್ಟು ತೋರಿಸೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಾನು ಏನೆಲ್ಲ ಕೆಲಸ ಮಾಡಿಕೊಂಡು ಬ್ಲೌಸನ್ನು ಸ್ಟಿಚ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಿಮಗೆ ಹೇಳ್ತೀನಿ. ಒಂದು ಮೋಟಿವೇಶನ್ ವಿಡಿಯೋನೂ ಆಗಿರ್ಬೋದು. ಅಂದರೆ ಟೈಲರಿಂಗ್ ಕಲ್ತ್ಬಿಟ್ಟು ಸ್ಟಿಚಿಂಗ್ ಮಾಡ್ದೇ ಹಾಗೆ ಸುಮ್ಮನೆ ಇರೋವಂಥವ್ರಿಗೂ ಆಗಿರ್ಬೋದು. ಮತ್ತು ಸ್ಟಿಚಿಂಗ್ ಮಾಡಬೇಕಂತ ಮನಸ್ಸಿದ್ರೂ ಮನೆ ಕೆಲಸ ಆಗದೇ ಅವರು ಸ್ಟಿಚಿಂಗು ದಿನಕ್ಕೆ 1-2 ಬ್ಲೌಸನ್ನು ಸ್ಟಿಚಿಂಗ್ ಮಾಡ್ತಾಯಿದ್ದು ಅವರು ಆಗಿರ್ಬೋದು. ಅವರು ಈ ವಿಡಿಯೋ ನೋಡಿದ್ರೆ ತುಂಬ ಅವರಿಗೆ ಹೆಲ್ಪ್ಫುಲ್ ಆಗುತ್ತೆ, ಹೇಗೆ ನಾನು ಮನೆ ಕೆಲಸ ಮಾಡಿಕೊಂಡು ಬ್ಲೌಸನ್ನು ಸ್ಟಿಚ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ನಾನು ಈ ವಾರ ಪೂರ್ತಿ ಸ್ಟಿಚ್ ಮಾಡಿರೋ ಬ್ಲೌಸು ಇದು ಇವತ್ತು ಕೊಡಬೇಕಿತ್ತು. ಇದ್ರ ಮಧ್ಯೆ ಒಂದು 10 ಬ್ಲೌಸ್ ಅಂತೂ ವಾರದಲ್ಲಿ ಪೂರ್ತಿ ಹೊಲಿದು ಕೊಟ್ಟೆ. ಅಂದರೆ ಅರ್ಜೆಂಟ್ ಇರೋರಿಗೆ ಕೊಡಲೇಬೇಕಾಗುತ್ತೆ, ವಿಡಿಯೋ ಮಾಡೋಕ್ಕಾಗೋದಿಲ್ಲ. ಫ್ರೆಂಡ್ಸ್, ಇದು ನೋಡಿ, ಇದು ಹೊಲಿದ್ಬಿಟ್ಟು ಎಂಬ್ರಾಯ್ಡ್ರಿ ಹಾಕ್ಸಿರೋಂಥ ಬ್ಲೌಸು. ನಾನು ಒಂದೊಂದೇ ಬ್ಲೌಸನ್ನು ತೋರಿಸ್ತೀನಿ ಎಷ್ಟು ಬ್ಲೌಸ್ ಹೊಲಿದೆ ಅಂತ ಹೇಳ್ಬಿಟ್ಟು. ನಾನು ಒಂದು 10 ಸೀರೆಗೆ ಫಾಲ್ ಹಾಕಿರ್ಬೋದು ಈ ವಾರ ಪೂರ್ತಿ. ಮತ್ತು ಹುಕ್ಸು ಮತ್ತು ಕಾಜಿ ಮಾಡೋದಕ್ಕೂ ಸಹ ನಾನು ಯಾರನ್ನೂ ಸಹ ಇಟ್ಕೊಂಡಿಲ್ಲ, ನಾನೇ ಮಾಡ್ತೀನಿ. ಕಟ್ಟಿಂಗಿಂದ ಹಿಡಿದು ಸ್ಟಿಚಿಂಗಿಂದ ಹಿಡಿದು ಐರನ್ನು ಪ್ರತಿಯೊಂದು ನಾನೇ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಇದು ಈ ರೀತಿ ಸ್ಟಿಚ್ ಮಾಡಿ ಕೊಟ್ಟಿದ್ದೆ, ಎಂಬ್ರಾಯ್ಡ್ರಿ ಹಾಕಿದ್ದಾರೆ. ಇದು ಒಂದು ಬ್ಲೌಸ್ ಆಯಿತು. ಮನೆ ಕೆಲಸ ಮಾಡಿಕೊಂಡು ಮತ್ತು ನಾನು ಟೈಲರಿಂಗ್ ಕ್ಲಾಸು ಸಹ ಮಾಡ್ತೀನಿ. ಫ್ರೆಂಡ್ಸ್, ಟೈಲರಿಂಗ್ ಕ್ಲಾಸು 12ರಿಂದ 2 ಗಂಟೆ ಇರುತ್ತೆ. ಟೈಲರಿಂಗ್ ಕ್ಲಾಸನ್ನು ಸಹ ಮಾಡಿಕೊಂಡು ಮತ್ತು ಮಧ್ಯಾಹ್ನ 3 ಗಂಟೆಯಿಂದ ನಾನು ಸ್ಟಿಚ್ ಮಾಡೋದಾಗುತ್ತೆ. ಮಧ್ಯಾಹ್ನ 3 ಗಂಟೆಯಿಂದ ನಾನು ಸ್ಟಿಚ್ ಮಾಡಿ ಒಂದು ಸಂಜೆ ರಾತ್ರಿ 11 ಆಗ್ಬೋದು, 10:30 ಆಗ್ಬೋದು ನಾನು ಸ್ಟಿಚ್ ಮಾಡ್ತೀನಿ. ಅಂದರೆ ಒಂದು 4 ಬ್ಲೌಸು ಸ್ಟಿಚ್ ಮಾಡ್ತೀನಿ ಟೈಲರಿಂಗ್ ಕ್ಲಾಸು ಮಾಡಿಕೊಂಡು. ಇದು ಒಂದು ಬ್ಲೌಸ್ ಫ್ರೆಂಡ್ಸ್, ಎಂಬ್ರಾಯ್ಡ್ರಿ ಮಾಡಿಸಿರೋಂಥದ್ದು, ಸಿಂಪಲ್ಲಾಗಿ ಹೊಲಿದಿರೋಂಥದ್ದು. ಡಿಸೈನ್ ಬ್ಲೌಸ್ ಹೊಲಿದಿದ್ದೆ, ಆದರೆ ಅದು ನನಗಿಲ್ಲಿ ಇಸ್ಕೊಂಡು ಹೋಗ್ಬಿಟ್ರು, ಹಾಗಾಗಿ ಇಲ್ಲಿ ತೋರ್ಸೋಕ್ಕಾಗ್ತಾ ಇಲ್ಲ. ಫ್ರೆಂಡ್ಸ್, ನಾವು ತುಂಬ ಬ್ಲೌಸನ್ನು ಹೊಲಿಬೇಕು ಅಂತ ಇದ್ದರೆ ಫಸ್ಟು ಬೆಳಗ್ಗೆ ನಾವು ಬೇಗ ಏಳಬೇಕು. ಬೇಗ ಎದ್ದರೆ ನಮ್ಮ ಕೆಲಸ ಬೇಗ ಆಗುತ್ತೆ. ಅಟ್ಲೀಸ್ಟ್ ಒಂದು 5 ಗಂಟೆಗಾದರೂ, ಇಲ್ದಿದ್ರೆ 6 ಗಂಟೆಗಾದರೂ ಎದ್ದರೆ ನಮ್ಮ ಕೆಲಸ ಎಲ್ಲ ಮುಗಿಸ್ಕೋಬೇಕು. ಮತ್ತು ನಾನು ಯಾಕೆ ವಾರದಲ್ಲಿ ಹೊಲಿದಿರೋ ಬ್ಲೌಸು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಅಂದರೆ, ನಾವು ಈ ವಾರ ಎಷ್ಟು ಬ್ಲೌಸ್ ಹೊಲಿದೆ ಅಂಥೇಳಿ ನಮಗೊಂದು ಲೆಕ್ಕ ಇರುತ್ತೆ. ಮುಂದಿನ ವಾರ ನಮಗೆ ಎಷ್ಟು ಬ್ಲೌಸ್ ಹೊಲಿದೆ ಅಂಥೇಳಿ ಒಂದು ಲೆಕ್ಕ ಸಿಗುತ್ತೆ. ಹಾಗಾಗಿ ನಾನು ಈ ವಾರ ಪೂರ್ತಿ ಎಷ್ಟು ಬ್ಲೌಸ್ ಹೊಲಿದೆ ಅಂತ ಹೇಳ್ಬಿಟ್ಟು ಲೆಕ್ಕ ಮಾಡಿ ಹೇಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದು ನಾನು ವಿಡಿಯೋ ಇದೆ, ಈ ಬ್ಲೌಸ್ ಸ್ಟಿಚ್ ಮಾಡಿದ್ದು ಸಹ ವಿಡಿಯೋ ಇದೆ. ಸಿಂಪಲ್ಲಾಗಿ ಹೊಲಿದಿರೋಂಥದ್ದು, ಅಂದರೆ ಬ್ಯಾಕಲ್ಲಿ ಅರಳಿ ಎಲೆ ಶೇಪಲ್ಲಿ ಇಟ್ಟಿರೋಂಥದ್ದು. ಫ್ರೆಂಡ್ಸ್, ನಾವು ಟೈಲರಿಂಗ್ ಕೆಲಸ ಮಾಡೋಕ್ಕೆ ತುಂಬ ಇಂಟ್ರೆಸ್ಟ್ ಇರಬೇಕು. ಅಂದರೆ ನಾವು ಬೆಳಗ್ಗೆ ಬೇಗ ಕೆಲಸ ಮುಗಿಸ್ಕೊಂಡು ಬಟ್ಟೆ ಹೊಲಿತೀವಿ ಅಂತ ಹೇಳ್ಬಿಟ್ಟು ಅಂದ್ಕೊಂಡ್ರೆ ನಾವು ಸ್ಟಿಚ್ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಇದು ಒಂದು ಬ್ಲೌಸು. ಅಂದರೆ ಇದು ಸಹ ವಿಡಿಯೋ ಇದೆ, ಈ ವಾರನೇ ಮಾಡಿದ್ದು. ಈ ಬ್ಲೌಸ್ ಸ್ಟಿಚ್ ಮಾಡೋದು ಸಹ ವಿಡಿಯೋ ಇದೆ, ಈ ಬ್ಲೌಸು. ಮತ್ತು ಇದೇ ಅಳತೆಗೆ ಇನ್ನೊಂದು ಬ್ಲೌಸು. ನೋಡಿ ಫ್ರೆಂಡ್ಸ್, ಈ ಬ್ಲೌಸನ್ನು ಸ್ಟಿಚ್ ಮಾಡಿದ್ದೀನಿ. ಫ್ರೆಂಡ್ಸ್, ನಾವು ಅಂದರೆ ನಮಗೆ ಹೆಂಗಂದರೆ, ಇಲ್ಲಿ ನಾವೀಗ ಸ್ಟಿಚಿಂಗು ಮಾಡಬೇಕಾಗಿರುತ್ತೆ, ಮತ್ತು ನಾನು ಟೈಲರಿಂಗ್ ಕ್ಲಾಸು ಸಹ ಮಾಡ್ತೀನಿ, ಮತ್ತು ಯೂಟ್ಯೂಬ್ ವಿಡಿಯೋ ಸಹ ಮಾಡ್ತೀನಿ. ಇದನ್ನೆಲ್ಲ ಮಾಡಿಕೊಂಡು ನಾವು ಸ್ಟಿಚ್ ಮಾಡಬೇಕು ಅಂದರೆ ತುಂಬ ಕಷ್ಟ ಇದೆ. ಮತ್ತು ಅದ್ರ ಜೊತೆಗೆ ಹುಕ್ಸು ಮತ್ತು ಕಾಜಿ ಯಾರಿಗೂ ಸಹ ಮಾಡೋಕ್ಕೊಡೋದಿಲ್ಲ, ನಾನೇ ಮಾಡ್ತೀನಿ. ಆದ್ದರಿಂದ ನಾವು ತುಂಬ ಚುರುಕಾಗಿ ಕೆಲಸವನ್ನು ಮುಗಿಸ್ಕೊಂಡು ಸ್ಟಿಚ್ ಮಾಡಬೇಕಾಗತ್ತೆ. ನಾವು ಈ ಕಡೆ ಕಸ್ಟಮರು ಬಿಟ್ಕೊಳ್ಳೋ ಆಗಿರಲ್ಲ, ವಿಡಿಯೋ ಮಾಡ್ತಾ ಇರ್ತೀವಿ ಅಂತ ಹೇಳ್ಬಿಟ್ಟು. ಹಾಗಾಗಿ ಕಸ್ಟಮರ್ ಕೊಡೋಂಥ ಬ್ಲೌಸನ್ನು ಇಸ್ಕೊಂಡು ಕರೆಕ್ಟ್ ಟೈಮ್ಗೆ ನಾವು ಸ್ಟಿಚ್ ಮಾಡಿಕೊಡ್ಬೇಕು. ಮತ್ತು ನಾನು ಈ ವಾರದಲ್ಲಿ ಯೂನಿಫಾರ್ಮ್ ಸಹ ಸ್ಟಿಚ್ ಮಾಡಿದ್ದೀನಿ. 3-4 ಯೂನಿಫಾರ್ಮ್ ಸಹ ಸ್ಟಿಚ್ ಮಾಡಿ ಕೊಟ್ಟಿದ್ದೀನಿ. ಒಂದು ಅಲ್ಲಿದೆ, ಐರನ್ ಮಾಡಿ ಇಟ್ಟಿದ್ದೀನಿ. ಅದ್ರ ಜೊತೆಗೆ ಬ್ಲೌಸು ನಾನೊಂದು ವಿಡಿಯೋದಲ್ಲಿ ಹಾಕಿದ್ದೆ, ನೀವು ಬರೀ ಬ್ಲೌಸನ್ನು ಸ್ಟಿಚ್ ಮಾಡೇ 1000 ರೂಪಾಯಿ ದುಡಿಬೋದು ದಿನಕ್ಕೆ ಅಂತ ಹೇಳಿ. ಹೌದು ಫ್ರೆಂಡ್ಸ್, ಅದು ನಿಜ. ಯಾಕಂದರೆ ನಿಮಗೆ ಬೇರೆ ಏನಾದರೂ ಅಂದರೆ ಲಂಗ ಬ್ಲೌಸ್ ಹೊಲಿಯೋದಾಗಿರ್ಬೋದು, ಯೂನಿಫಾರ್ಮ್ ಹೊಲಿಯೋಕ್ಕೆ ಏನಾದರೂ ಕಷ್ಟ ಆಗಿದ್ದರೆ ನೀವು ಬರೀ ಬ್ಲೌಸನ್ನೇ ಹೊಲಿಬೋದು. ಬ್ಲೌಸನ್ನು ಸ್ಟಿಚ್ ಮಾಡಿ ಸಹ ನೀವು ದಿನಕ್ಕೆ 1000 ರೂಪಾಯಿ ಗಳಿಸ್ಬೋದು. ಹೇಗಂದ್ರೆ ನಾನು ನನ್ನ ಪ್ರತಿಯೊಂದು ವಿಡಿಯೋದಲ್ಲಿ ಬ್ಲೌಸ್ ಕಟ್ಟಿಂಗ್ ಆಗಿರ್ಬೋದು, ಸ್ಟಿಚಿಂಗ್ ಆಗಿರ್ಬೋದು ತುಂಬ ಕ್ಲಿಯರಾಗಿ ಹೇಳಿದ್ದೀನಿ. ಸರ್ಚ್ ಮಾಡಿ ನೋಡಿ, RG ಟೈಲರಿಂಗ್ ಕ್ಲಾಸ್ ಸರ್ಚ್ ಮಾಡಿ ನೋಡಿ. ನಾನು ಬ್ಲೌಸನ್ನು ಸ್ಟಿಚ್ ಮಾಡೋದಕ್ಕೆ ಫುಲ್ಲು ಮಾಹಿತಿ ಕೊಟ್ಟಿದ್ದೀನಿ. ಇನ್ನೂ ಅದರಲ್ಲಿ ಏನಾದರೂ ಕನ್ಫ್ಯೂಸ್ ಇದ್ದರೆ ನೀವು ಕಮೆಂಟ್ ಮಾಡಿ ಕೇಳ್ಬೋದು. ಫ್ರೆಂಡ್ಸ್, ನಾನಿದು ಎಂಬ್ರಾಯ್ಡ್ರಿ ಮಾಡಿಸೋದಕ್ಕೋಸ್ಕರ
ಇಷ್ಟು ಸ್ಟಿಚ್ ಮಾಡಿ ಇಟ್ಟಿದ್ದೀನಿ. ಇದಕ್ಕೆ ಎಂಬ್ರಾಯ್ಡ್ರಿ ಕೊಡಬೇಕು. ಇಷ್ಟು ಸ್ಟಿಚ್ ಮಾಡಿ ಇಟ್ಟಿದ್ದೀನಿ. ಇಲ್ಲಿ ಫಸ್ಟಲ್ಲಿ ತೋರಿಸ್ದೆ ಅಲ್ವಾ, ಈ ರೀತಿ ಎಂಬ್ರಾಯ್ಡ್ರಿ ಮಾಡಿ ಕೊಟ್ಟ ಮೇಲೆ ನಾನು ಫಿಟ್ಟಿಂಗ್ ಮಾಡಿ ಕಸ್ಟಮರ್ಗೆ ಕೊಡ್ತೀನಿ. ಈ ರೀತಿ ಹೊಲಿದ್ಬಿಟ್ಟು ಸೈಡಲ್ಲಿ ಜಾಯಿಂಟ್ ಮಾಡ್ದೇ ಕೊಡೋವಂಥದ್ದು. ನನಗೆ ಟಾರ್ಗೆಟ್ ದಿನಕ್ಕೆ 3 ರಿಂದ 4 ಬ್ಲೌಸ್ ಹೊಲಿಬೇಕು ಅನ್ನೋದು ನನ್ನ ತಲೆಯಲ್ಲಿರುತ್ತೆ. ನಾನು ಕಟ್ಟಿಂಗ್ ಕ್ಲಾಸ್ ಮುಗಿಸ್ಕೊಂಡ್ಬಂದು ಊಟ ಮಾಡಿ 2 ಗಂಟೆ ಕಟ್ಟಿಂಗ್ ಕ್ಲಾಸ್ ಮುಗಿಯುತ್ತೆ. ಮುಗಿದ್ಮೇಲೆ ಊಟ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ 3 ಗಂಟೆಯಿಂದ ಸ್ಟಿಚ್ ಮಾಡೋಕ್ಕೆ ಶುರು ಮಾಡ್ತೀನಿ. 3 ರಿಂದ ರಾತ್ರಿ 10:30 11 ಗಂಟೆಯಿಂದ 11 ಗಂಟೆ ತನಕ ಸ್ಟಿಚ್ ಮಾಡ್ತೀನಿ. ಇದೇ ನನ್ನ ದಿನ ರೊಟೀನ್ ಫ್ರೆಂಡ್ಸ್. ಇವತ್ತಿಂದು ನಿನ್ನೆದು ಅಲ್ಲ. ಈ ಬ್ಲೌಸ್ ವಿಡಿಯೋ ಸಹ ನಾನು ಅಪ್ಲೋಡ್ ಮಾಡಿದ್ದೀನಿ. ಬ್ಲೌಸಲ್ಲಿ ಏನೇನು ಸೀಕ್ರೆಟ್ ಇದೆ ಎಲ್ಲದೂ ಸಹ ನನ್ನ RG ಟೈಲರಿಂಗ್ ಕ್ಲಾಸ್ ವಿಡಿಯೋದಲ್ಲಿ ಸಿಗುತ್ತೆ ಫ್ರೆಂಡ್ಸ್. ನಿಮಗೆ ಹೋಗ್ಬಿಟ್ಟು ನೋಡ್ಬೋದು. ನೋಡಿ ಫ್ರೆಂಡ್ಸ್, ಇಷ್ಟು ಬ್ಲೌಸನ್ನು ನಾನು ಮನೆ ಕೆಲಸ ಮಾಡಿಕೊಂಡು ಮತ್ತು ಟೈಲರಿಂಗ್ ಕ್ಲಾಸು ಸಹ ಮಾಡಿಬಿಟ್ಟು ಮನೆಗೆ ಬಂದು ದಿನಕ್ಕೆ 3 ರಿಂದ 4 ಇದ್ರ ಜೊತೆಗೆ ನಾನೊಂದು 10 ಬ್ಲೌಸ್ ಅಂತೂ ಕೊಟ್ಟಿದ್ದೀನಿ ಫ್ರೆಂಡ್ಸ್. ವಾರ ಪೂರ್ತಿ ಅಂದರೆ ಅರ್ಜೆಂಟ್ ಇರೋರು ಇಸ್ಕೊಂಡು ಹೋಗ್ತಾರೆ, ಫಂಕ್ಷನ್ ಅಂತ ಹೇಳಿ ಇಸ್ಕೊಂಡು ಹೋಗ್ತಾರೆ. ಈಗ ನನ್ನ ಕೈಲೀಗ ಇಷ್ಟು ಬ್ಲೌಸು ನಾಳೆ ಇವತ್ತು ಸಂಜೆ ಎಲ್ಲ ಇಸ್ಕೊಂಡು ಹೋಗೋರಿದ್ದಾರೆ. ಈ ಬ್ಲೌಸನ್ನು ನಾನು ಸ್ಟಿಚ್ ಮಾಡಿ ಇಟ್ಟಿದ್ದೀನಿ. ನಮಗೆ ಒಂದು ಟಾರ್ಗೆಟ್ ಇರಬೇಕು, ಇಷ್ಟು ಮುಗಿಸ್ತೀವಿ ಅಂತ ಹೇಳಿ ಟಾರ್ಗೆಟ್ ಇದ್ದರೆ ನಾವು ಯಾವ ಕೆಲಸನಾದರೂ ಮುಗಿಸೋಕ್ಕೆ ಸಾಧ್ಯ ಆಗುತ್ತೆ. ನೀವು ಬೇರೆ ಯಾವುದು ಹೊಲಿಯೋದಕ್ಕೆ ಕಷ್ಟ ಆಗುತ್ತೆ ಅಂದ್ರೂ ಬ್ಲೌಸನ್ನು ಸ್ಟಿಚ್ ಮಾಡಿ. ಬ್ಲೌಸಲ್ಲೇ ನಿಮಗೆ ನೀವು ಅರ್ನನ್ನು ಮಾಡ್ಬೋದು, ತುಂಬ ದುಡ್ಡನ್ನು ಗಳಿಸ್ಬೋದು. ಹಾಗಾಗಿ ನೀವು ಸಿಂಪಲಾಗಿ ಏನೂ ಬೇಡ, ಸಿಂಪಲಾಗಿ ನೀವು ಈ ರೀತಿ ಹೊಲಿದ್ಬಿಟ್ಟು ನೋಡಿ, ಈ ರೀತಿ ಲೇಸನ್ನು ಕೊಟ್ಟು ಸಹ ಸ್ಟಿಚ್ ಮಾಡಿಸ್ಕೊಳೋಂಥವ್ರು ಇರ್ತಾರೆ. ಆದರೆ ಫಿಟ್ಟಿಂಗ್ ಎಲ್ಲ ಕರೆಕ್ಟಾಗಿ ಬರಬೇಕು. ನನ್ನ ವಿಡಿಯೋದಲ್ಲಿ ನಾನು ಬ್ಲೌಸ್ ಕಟ್ಟಿಂಗ್ ಫುಲ್ ಮಾಹಿತಿ ಕೊಟ್ಟಿದ್ದೀನಿ. ಅದರಲ್ಲಿ ಇನ್ನೂ ಏನಾದರೂ ನಿಮಗೆ ಬೇಕು ಅಂದರೆ ನೋಡಿಬಿಟ್ಟು ಕಲ್ತ್ಬಿಟ್ಟು ಸ್ಟಿಚ್ ಮಾಡಿ. ಹಾಗೆಯೇ ಮನೇಲಿ ಮಿಷನ್ ಇರುತ್ತೆ, ನಿಮಗೆ ಟೈಲರಿಂಗ್ ಸಹ ಸ್ವಲ್ಪ ಬರ್ತಾ ಇರುತ್ತೆ. ಟೈಮ್ ವೇಸ್ಟ್ ಮಾಡಬೇಡಿ, ಸ್ಟಿಚ್ ಮಾಡಿ ನೋಡಿ. ನಿಮ್ಮ ಮನ್ಸು ಮಾಡಿದ್ರೆ ನಾನು ಇಷ್ಟೇ ಬ್ಲೌಸ್, ಇನ್ನೂ ಹೆಚ್ಚು ಬ್ಲೌಸನ್ನು ಹೊಲಿಬೋದು. ನಮಗೆ ಸೀಸನ್ ಟೈಮಲ್ಲಿ ಇನ್ನೂ ಹೆಚ್ಚು ಬ್ಲೌಸನ್ನು ಸ್ಟಿಚ್ ಮಾಡೋದಕ್ಕಿರುತ್ತೆ, ಆಗ ನಾವು ಮಾಡ್ತೀವಿ. ಈಗ ಸಹ ಫಾಲ್ ಹಚ್ಕೊಳ್ಳೋದಾಗಿರ್ಬೋದು, ಹುಕ್ಸ್ ಮಾಡೋದಾಗಿರ್ಬೋದು, ಕಟ್ಟಿಂಗ್ ಮಾಡೋದಾಗಿರ್ಬೋದು, ಮತ್ತು ಸ್ಟಿಚ್ ಮಾಡೋದಕ್ಕಿಂತ ಮುಂಚೆ ಐರನ್ ಮಾಡ್ಕೊಳ್ಳೋದಿರುತ್ತೆ. ಸ್ಟಿಚ್ ಆದಮೇಲೂ ಸಹ ಐರನ್ ಇರುತ್ತೆ. ಈ ಎಲ್ಲ ಬ್ಲೌಸ್ಗಳನ್ನು ನಾನೇ ರೆಡಿ ಮಾಡಿ ಕೊಡಬೇಕಾಗಿರುತ್ತೆ. ಅದು ನಮ್ಮ ಟಾರ್ಗೆಟ್ ಆಗಿರುತ್ತೆ. ಮನೆ ಕೆಲಸ ಮುಗಿಸ್ಕೊಂಡು ದಿನ ಅಡುಗೆ ತಿಂಡಿ ಪ್ರತಿಯೊಂದು ಕೆಲಸನೂ ಸಹ ಮಾಡಬೇಕಾಗಿರುತ್ತೆ. ಅದೆಲ್ಲ ಮುಗಿಸ್ಕೊಂಡು ನಾವು ಇಷ್ಟು ಬ್ಲೌಸನ್ನು ಸ್ಟಿಚ್ ಮಾಡ್ಬೋದು. ಇದರಿಂದ ನಾವು ತುಂಬ ಅಮೌಂಟನ್ನು ಸಹ ಗಳಿಸ್ಬೋದು. ಹಾಗಾಗಿ ನಾನು ಎಲ್ರಿಗೂ ಹೇಳೋದು, ಬ್ಲೌಸನ್ನು ಸ್ಟಿಚ್ ಮಾಡಿ. ಅಂದರೆ ದಿನಕ್ಕೆ ನೀವು ಅಟ್ಲೀಸ್ಟ್ 2 ಬ್ಲೌಸ್ ಆದರೂ ಸ್ಟಿಚ್ ಮಾಡೋ ಥರ ಮಾಡ್ಕೊಳ್ಳಿ. ಮತ್ತು ನಿಮಗೆ ಈ ಬ್ಲೌಸ್ ಕಟ್ಟಿಂಗು ಸ್ಟಿಚಿಂಗು ವಿಡಿಯೋ ಬೇಕಿದ್ರೆ ನನ್ನ RG ಟೈಲರಿಂಗ್ ಕ್ಲಾಸ್ಗೆ ಹೋಗ್ಬಿಟ್ಟು ನೀವು ಸರ್ಚ್ ಮಾಡಿಬಿಟ್ಟು ನೋಡ್ಬೋದು. ನಾನು ಬ್ಲೌಸಿನ ಪೂರ್ತಿ ಮಾಹಿತಿನ ಕೊಟ್ಟಿದ್ದೀನಿ. 2 ಮೆಥಡಲ್ಲಿ ಸ್ಟಿಚ್ ಮಾಡೋದನ್ನು ಹೇಳ್ಕೊಟ್ಟಿದ್ದೀನಿ. ಹಾಗಾಗಿ ನೀವು RG ಟೈಲರಿಂಗ್ ಕ್ಲಾಸ್ಗೆ ಹೋಗ್ಬಿಟ್ಟು ಸರ್ಚ್ ಮಾಡಿ ನೋಡ್ಬೋದು. ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋದಲ್ಲಿ ಒಂದು ವಾರ ಪೂರ್ತಿ ನನಗೆ ಇಷ್ಟೆಲ್ಲ ಬ್ಲೌಸ್ ಹೊಲಿದೆ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಕಟ್ಟಿಂಗ್ ಇರುತ್ತೆ, ಬ್ಲೌಸ್ ಕಟ್ಟಿಂಗ್ ಸ್ಟಿಚಿಂಗ್ ಇರುತ್ತೆ, ಮಿಸ್ ಮಾಡದೆ ನೋಡಿ. ಇವತ್ತು ಸಂಡೇ, ಇವತ್ತು ನಾನು ಈ ಬ್ಲೌಸ್ ಎಲ್ಲ ತೋರಿಸಿದ್ದೀನಿ. ಮತ್ತು ನಾಳಿನ ವಿಡಿಯೋದಲ್ಲಿ ಕಟ್ಟಿಂಗ್ ಸ್ಟಿಚಿಂಗ್ ಬರುತ್ತೆ, ಮಿಸ್ ಮಾಡದೆ ನೋಡಿ ಫ್ರೆಂಡ್ಸ್. ಎಲ್ರಿಗೂ ಫ್ರೆಂಡ್ಸ್, ಈ ಬ್ಲೌಸು ಮತ್ತು ಇನ್ನೊಂದು ಬ್ಲೌಸು ನಿನ್ನೆ ಶನಿವಾರ ಮಾಡಿರೋವಂಥದ್ದು. ಈ ಬ್ಲೌಸು ಈಗ ವಿಡಿಯೋ ಮಾಡಬೇಕು ಅನ್ನೋಷ್ಟೊತ್ತಿಗೆ ಕಸ್ಟಮರ್ ಬಂದು ಇಸ್ಕೊಂಡು ಹೋಗ್ಬಿಟ್ರು. ಹಾಗಾಗಿ ನಾನು ಮೊದಲೇ ವಿಡಿಯೋ ಮಾಡಿ ಅವ್ರಿಗೆ ಕೊಟ್ಟೆ. ಫ್ರೆಂಡ್ಸ್, ಎಲ್ಲ ಬ್ಲೌಸ್ಗಳು ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹೊಸಬ್ರು ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬ್ಲೌಸ್ ಬಗ್ಗೆ ಏನಾದರೂ ಮಾಹಿತಿ ಬೇಕಿದ್ರೆ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ಬಾಯ್ ಫ್ರೆಂಡ್ಸ್.